2025ಕ್ಕೆ ಬೈ ಬೈ, 2026ಕ್ಕೆ ಹಾಯ್ ಹಾಯ್. 21ನೇ ಶತಮಾನದ ಮೊದಲ 25 ವರ್ಷ ಕಳೆದು ಹೊಸ ಅಂಕ ಪರ್ವ. 2026ನೇ ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗತ್ತೆ ಅನ್ನೋದು ಕುತೂಹಲ. ರಾಜ್ಯ, ರಾಷ್ಟ್ರ, ವಿದೇಶ ಮಟ್ಟದಲ್ಲಿ ಮಹತ್ವದ ಬದಲಾವಣೆಗಳು ಆಗತ್ತೆ. ಇಂದಿನಿಂದ ಜನ ಜೀವನದ ಮೇಲೆ ಒಂದಷ್ಟು ಪರಿಣಾಮಗಳು ಕೂಡ ಬೀರತ್ತೆ. ನೋಡಿ, 2026 ಅಂದಿದ ತಕ್ಷಣ ಒಂದು ಹೊಸ ವರ್ಷ ಬರ್ತಾ ಇದೆ ಅಂದಾಗ ಎಲ್ರಿಗೂ ನಿರೀಕ್ಷೆ, ಎಲ್ಲರ ಲೈಫು ತುಂಬ ಚೆನ್ನಾಗಿರಬೇಕು ಅನ್ನೋದು ಒಂದು. ಆಮೇಲೆ ಒಂದಷ್ಟು ನಿರೀಕ್ಷೆಗಳಿರುತ್ತೆ ಅಲ್ವಾ, ಏನಾದರೂ ಬದಲಾವಣೆಗಳಾಗತ್ತೆ, ಏನು ಬದಲಾವಣೆ ಆಗತ್ತೆ, ತೀವ್ರ ರೀತಿಯಲ್ಲಿ ಪರಿಣಾಮ ಬೀರುವಂಥದ್ದು ಯಾವುದಾದ್ರೂ ಇದೆಯಾ ಅಂತ. ಹೌದು, 2026ರಲ್ಲಿ ಒಂದಷ್ಟು ಬದಲಾವಣೆಗಳಂತೂ ಇದ್ದೇ ಇರುತ್ತೆ. ಏನಾಗತ್ತೆ, ಏನೇನು ಇರುತ್ತೆ ನೋಡೋದಾದರೆ, ಚಿನ್ನದ ಪ್ರಿಯರಿಗೆ ಸ್ವಲ್ಪ ಕಹಿ ಸುದ್ದಿನೇ 2026. ತುಂಬ ಗೋಲ್ಡ್ ಅಂತ ಇಷ್ಟಪಡೋರಿಗೆ ಈ ವರ್ಷ 2025 ಒಂದು ರೀತಿಯಲ್ಲಿ ಆಘಾತ. 25 ಕೊನೆ ಆಗ್ತಿದ್ದಂಗೆ ಬಹಳ ಬೇಜಾರ. ಬಟ್ 26 ಶಾಕಿಂಗ್, ಯಾಕಂದರೆ ಮತ್ತಷ್ಟು ದುಬಾರಿ ಆಗಲಿದೆ ಚಿನ್ನ. 10 ಗ್ರಾಮ್ ಚಿನ್ನದ ಬೆಲೆ 2 ಲಕ್ಷಕ್ಕೆ ಏರಬಹುದಾದ ಸಾಧ್ಯತೆ ಇದೆ. 2025ರಲ್ಲಿ ದಾಖಲೆ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿತ್ತು ಚಿನ್ನ. ಈ ವರ್ಷ ಚಿನ್ನದ ದರ ಮತ್ತಷ್ಟು ಜಿಗಿಯುವ ಸಾಧ್ಯತೆ ಇದೆ. ಇನ್ನು ಬೆಳ್ಳಿ ಬೆಲೆ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ನಿರೀಕ್ಷೆ ಇಟ್ಕೊಂಡಿದ್ದಾಗಿದೆ. 2026ಕ್ಕೆ ಬೆಳ್ಳಿ ಕೂಡ ದಾಖಲೆ ಬರೆಯುವಂಥ ಸಾಧ್ಯತೆ ಇದೆ. 2024, 23, 22 ಅಂತ ಬಂದಾಗ ಬೆಳ್ಳಿ ಓಕೆ ಅನ್ನೋ ಥರ ಇತ್ತು. ಬಂಗಾರದ ರೇಟ್ ಜಾಸ್ತಿ ಆಗ್ತಿದೆ ಅಂತ. 25 ಕೊನೆ ಆಗ್ತಾ ಇದ್ದ ಹಾಗೆಯೇ ಬೆಳ್ಳಿ ರೇಟ್ ಏನು ಇಷ್ಟು ಜಾಸ್ತಿ ಆಗ್ತಿದೆ ಅಂತ. ಬಟ್ 26ರಲ್ಲಿ ನೀವು ಊಹಿಸೋಕ್ಕೂ ಸಾಧ್ಯ ಆಗಲ್ಲ, ಅಷ್ಟರ ಮಟ್ಟಿಗೆ ಬೆಳ್ಳಿ ರೇಟ್ ಜಾಸ್ತಿ ಆಗ್ಬೋದು ಅಂತ. ಮತ್ತು ಇನ್ನೇನೇನಾಗ್ಬೋದು, ಇನ್ನೇನೇನು ಶಾಕಿಂಗ್ ಅಂತ ಅನಿಸೋದು ಅನ್ನೋದಾದರೆ, ಕಾರು, AC, ಫ್ರಿಡ್ಜು ಇದೆಲ್ಲದ್ರ ದರನೂ ಜಾಸ್ತಿ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಯೂಶ್ವಲಿ ಜನವರಿಯಲ್ಲಿ, ಡಿಸೆಂಬರ್ ಎಂಡಲ್ಲಿ ಕಾರ್ ತಗೋಬೇಕು, ಹೊಸ ವರ್ಷಕ್ಕೆ ಹೊಸ ಕಾರು, ಮನೆಗೆ ಹೊಸ ಫ್ರಿಡ್ಜು ಅಂತೆಲ್ಲ ಅಂದ್ಕೊಳ್ತಿರ್ತಾರೆ. ಬಟ್ ಶಾಕಿಂಗು, ಹೊಸ ವರ್ಷಕ್ಕೆ ಕಾರು, AC, ಫ್ರಿಡ್ಜು ಖರೀದಿಸುವವರಿಗೆ ಇದು ನಿಜವಾಗ್ಲೂ ಬೇಸರ. ಬಿಡಿಭಾಗಗಳ ದರ ಏರಿಕೆ ಹಿನ್ನೆಲೆಯಲ್ಲಿ ಫೋಕ್ಸ್ ವ್ಯಾಗನ್, ಹುಂಡೈ ವಾಹನಗಳ ಬೆಲೆ 3% - 7% ಏರಿಕೆ ಆಗಿರೋದು. AC ಮತ್ತು ಫ್ರಿಡ್ಜ್ ದರ ಕೂಡ 10%ವರೆಗೆ ಹೆಚ್ಚಳ ಆಗಿರೋದು. ಸೊ ಇದೊಂಥರದ್ದು ಬೇಸರದ ಸಂಗತಿ. ಇದನ್ನು ಬಿಟ್ಟು ಇನ್ನೇನೇನಾಗತ್ತೆ ಅಂತ ನೋಡೋದಾದರೆ, ಸೊ ಒಂದಷ್ಟು ದಾಖಲೆಗಳಾಗತ್ತೆ